ಹುಬ್ಬಳ್ಳಿ ಗಲಭೆ ಪ್ರಕರಣ ಆರೋಪಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟಿಸ್ತಾ ಇರೋ ಮಧ್ಯೆಯೇ ಇಂದು ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದೆ. ಇನ್ನು ಮತ್ತೊಂದು ಕಡೆ ನನ್ನನ್ನ ಬಂಧಿಸಿ ಅಂತ ಇದ್ದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಚಾಟಿ ಬೀಸಿದೆ. ಈ ಸುದ್ದಿಗಳನ್ನು ನೋಡೋಣ ಕರಸೇವೆ ಕಾದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಗರ ಸಾಲು ಪ್ರತಿಭಟನೆಗಳ ನಡುವೆ ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಮಂಜೂರು ಆದರೂ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ನಾಳೆ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗಲಿದ್ದಾರೆ ಅಂತ ಶ್ರೀಕಾಂತ್ ಪರ ವಕೀಲರು ಹೇಳಿದ್ರು. ಇಲ್ಲ, ಇನ್ನ ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ. ಇನ್ನು ಈ ಬಗ್ಗೆ ಮಾತನಾಡಿದ ಶ್ರೀಕಾಂತ್ ಪೂಜಾರಿ ಪುತ್ರ, ನಮ್ಮ ಮನೆಯಲ್ಲಿ ಯಾರು ಊಟ ಮಾಡ್ತಿರ್ಲಿಲ್ಲ. 8 ದಿನಗಳಿಂದ ನಾವೆಲ್ಲ ದುಃಖದಲ್ಲಿದ್ದೆವು. ನಮ್ಮ ವಕೀಲರು ಸೇರಿ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಅಂತ ಹೇಳಿತ್ತು. ಜಾಮೀನು ಸಿಕ್ಕಿದೆ. ಎಲ್ಲರಿಗೂ ಲಾಯರ್ ಮತ್ತು ಜನರ ಸೇವೆಗೆ ಎಲ್ಲರಿಗೂ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ. 1992ರ ಹುಬ್ಬಳ್ಳಿ ಗಲಭೆ ಪ್ರಕರಣ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಉರಿದುರಿದು ಬೀಳ್ತಿದೆ. ಕಳೆದ 2 ದಿನಗಳಿಂದ ಪ್ರತಿಭಟನೆ ಕಹಳೆ ಮೊಳಗಿಸಿದ್ದ ಬಿಜೆಪಿ 3ನೇ ದಿನ ಅಂದ್ರೆ ಇಂದು ಕೂಡ ಧರಣಿ ಮಾಡಿದೆ. ನಾನು ಕರಸೇವಕ ಅನ್ನೋ ಪೋಸ್ಟರ್ ಹಿಡಿದು ನನ್ನನ್ನು ಬಂಧಿಸಿ ಅಂತ ಠಾಣೆ ಎದುರು ಅಭಿಯಾನ ಮಾಡಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆ ಬಳಿ ಧರಣಿ ಮಾಡಿದ ವಿಪಕ್ಷ ನಾಯಕ ಅಶೋಕ್, ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನೋ ಪೋಸ್ಟರ್ ಹಿಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಸಂಸದ ಪಿಸಿ ಮೋಹನ್, ಎಂಎಲ್ಸಿ ರವಿಕುಮಾರ್ ಸಾಥ್ ನೀಡಿದರು. ಪ್ರತಿಭಟನೆ ಜೋರಾಗ್ತಿದ್ದಂತೆ ಪೊಲೀಸರು ವಶಕ್ಕೆ ಪಡೆದರು. ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋಕೋಸ್ಕರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಕರಸೇವಕರಿದ್ದಾರೆ, ಅವ್ರನ್ನ ಹುಡುಕಿ ಅವ್ರ ಮೇಲಿರುವಂತ ಹಳೆ ಕೇಸ್ಗಳನ್ನ ಹಾಕುವಂಥದ್ದು. ಇತ್ತ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಧರಣಿ ಮಾಡಿದರು. ಸುರೇಶ್ ಕುಮಾರ್ ಕೂಡ ನಾನು ಕರಸೇವಕ ಅನ್ನೋ ಪೋಸ್ಟರ್ ಹಿಡಿದು ಗರಂ ಆದರು. ಸುರೇಶ್ ಕುಮಾರ್ಗೆ ಮಾಜಿ ಸಚಿವ ರಾಮಚಂದ್ರ ಗೌಡ ಸಾಥ್ ನೀಡಿದರು. ಆ 3 ದಶಕದ ಹಿಂದಿನ ಪ್ರಕರಣವನ್ನ ಕೆದಕಿ ಹುಬ್ಬಳ್ಳಿಯಲ್ಲಿ ಕರಸೇವಕನ್ನ ಬಂಧಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಅವಕಾಶದಲ್ಲಿ ತಾನೊಬ್ಬ ಹಿಂದೂ ವಿರೋಧಿ ಅಂತ ರುಜುವಾತು ಮಾಡ್ತಾನೆ ಹೋಗ್ತಾರೆ. ಇನ್ನು ಬಿಜೆಪಿ ಸಾಲು ಪ್ರತಿಭಟನೆಗೆ ಟ್ವೀಟ್ ಮೂಲಕ ರಾಜ್ಯ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಈ ಪೋಸ್ಟರ್ ಹಿಡಿದು ಕುಳಿತರೆ ಸೂಕ್ತ ಅಂತ ಪೋಸ್ಟ್ ಮಾಡಿದೆ. ಇದರಲ್ಲಿ ನಾನು ಆರ್ಟಿಜಿಎಸ್ ಮೂಲಕ ಲಂಚ ಪಡೆದಿದ್ದೇನೆ, 40,000 ಕೋಟಿ ಅಕ್ರಮದಲ್ಲಿ ಪಾಲುದಾರ ಅಂತ ಬರೆದಿರುವ ಪೋಸ್ಟರ್ ಅನ್ನ ವಿಜೇಂದ್ರ ಕೈಗೆ ಕೊಡಲಾಗಿರುವ ಪೋಸ್ಟರ್ ರಿಲೀಸ್ ಮಾಡಿದೆ. ನಿನ್ನೆ ಚಿಕ್ಕಮಗಳೂರಿನ ನಗರ ಠಾಣೆ ಎದುರು ನನ್ನನ್ನು ಬಂಧಿಸಿ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಕುಳಿತಿದ್ದ ಸಿಟಿ ರವಿ ವಿರುದ್ಧವೂ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ. ಸಿಟಿ ರವಿ ಅವರೇ, ನಿಮ್ಮನ್ನ ಬಂಧಿಸಬೇಕಾದ ಕಾರಣ ಬೇರೆ ಇದೆಯಲ್ವೇ ಅಂತ ನಾನು ಕಾರು ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದ್ದೇನೆ, ನನ್ನನ್ನ ಬಂಧಿಸಿ ಅಂತ ಸಿಟಿ ರವಿ ಕೈಗೆ ಪೋಸ್ಟರ್ ಕೊಟ್ಟಿರುವ ಪೋಸ್ಟ್ ಹಾಕಲಾಗಿದೆ. ನಿನ್ನೆ ಶಿವಮೊಗ್ಗದಲ್ಲಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದ ಈಶ್ವರಪ್ಪಗೂ ಕೂಡ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. 40% ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ, ನನ್ನನ್ನ ಬಂಧಿಸಿ ಅಂತ ಈಶ್ವರಪ್ಪ ಕೈಗೆ ಪೋಸ್ಟರ್ ಕೊಟ್ಟಿರುವ ಪೋಸ್ಟ್ ಹಾಕಲಾಗಿದೆ. ನ್ಯಾಯಾಲಯದಲ್ಲಿ ಬಿಜೆಪಿಗರ ಅಕ್ರಮಗಳು, ಅನಾಚಾರಗಳು ಸಾಬೀತಾದ್ರೆ ನನ್ನನ್ನು ಬಂಧಿಸಿ ಎಂದು ಹೇಳುವುದೇ ಬೇಡ, ಬಂಧನ ಆಗೇ ಆಗುತ್ತೆ ಅಂತ ವ್ಯಂಗ್ಯವಾಡಿದೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕಾನೂನು ಇರಬಾರದು ಅಂತ ಇದ್ರೆ ಬಿಜೆಪಿಗರು ಪ್ರತಿಭಟನೆ ಮಾಡಲಿ ಅಂತ ಗರಂ ಆದ್ರು. ಅಲ್ಲದೆ ಶಹರ ಠಾಣೆ ಇನ್ಸ್ಪೆಕ್ಟರ್ನನ್ನ ಅಮಾನತು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ, ಅವರಿಗೆ ಅವನೊಬ್ಬನೇ ನಾ ಹಿಂದೂ? ಮೂರು ಡಿಸಿಎಂ ಆಯ್ಕೆ ವಿಚಾರಕ್ಕೆ ಮತ್ತೆ ಜೀವ ಬಂದಿದ್ದು, ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಗುಪ್ತ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಸಿದ್ದು, ಡಿಕೆ ಯುಗ ಮುಗಿತಾ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಡಿನ್ನರ್ ಪಾಲಿಟಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 3 ಡಿಸಿಎಂ ಆಯ್ಕೆಗೆ ಮತ್ತೆ ಜೀವ ಬಂದಿದ್ದು, ಕೆಎನ್ ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ತಂತ್ರಗಾರಿಕೆ ಶುರುವಾಗಿದೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಆಪ್ತ ಸಚಿವರು, ದಲಿತ ನಾಯಕರು ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ದಿನೇಶ್ ಗುಂಡೂರಾವ್ ಈ ಸಭೆಯಲ್ಲಿ ಭಾಗಿಯಾಗಿದ್ರು.
ಡಿನ್ನರ್ ಮೀಟಿಂಗ್ ಇತ್ತು, ಡಿನ್ನರ್ ಮಾಡಿ ಬಂದೆ. ನಾವು ರಾಜಕಾರಣಿಗಳು ರಾಜಕೀಯ ಬಗ್ಗೆ ಮಾತನಾಡಿಯೇ ಇರ್ತೇವೆ, ಆದರೆ ಬಹಿರಂಗಪಡಿಸಲು ಆಗುತ್ತಾ ಅಂತ ಗೃಹ ಸಚಿವ ಪರಮೇಶ್ವರ್ ಚರ್ಚೆಯ ವಿಷಯ ಹೇಳಲು ನಿರಾಕರಿಸಿದ್ರು. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್. ಮಾತಾಡ್ತೀವ್ರಿ, ನಾವು ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು? ಏನ್ ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸಕ್ಕಾಗತ್ತಾ? ಒಂದೇ ಪಕ್ಷದ ಸಚಿವರು ಸೇರಿದ್ದೆವು, ಇದರಲ್ಲಿ ಯಾವ ವಿಶೇಷವಿಲ್ಲ. ಊಟಕ್ಕೆ ಸೇರಿದ್ದೆವು, ಸಹಜವಾಗಿ ರಾಜಕೀಯ ಬಗ್ಗೆ ಚರ್ಚೆಯಾಗಿದೆ ಅಂತ ಬೆಂಗಳೂರಿನಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟರು. ಇನ್ನು ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಊಟದ ಮೆನ್ಯೂ ಬಿಟ್ಟು ಬೇರೆ ಡಿಸ್ಕಷನ್ ಆಗಿದೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಹೇಳಿದ್ದು ಮತ್ತೆ ಸೇರಿದಾಗ ಊಟಕ್ಕೆ ಸೇರಿ ಮಾತಾಡ್ಲೇಬೇಕಲ್ಲ, ಬೇರೆ ಏನು ಸುಮ್ಮನೆ ಕೂಡ್ಲಿಕ್ಕೆ ಆಗುತ್ತೆ. ನಾವು ಪದೇ ಪದೇ ಹೇಳಿದೀವಿ, ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠ ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದ್ವಿ. ಮೆನೂನು ಆಗಿದೆ, ಬೇರೆ ಡಿಸ್ಕಷನ್ಸು ಆಗಿದ್ದಾವೆ, ಕೆಲವು ಹೇಳೋವಂಥವು ಇದ್ದಾವೆ, ಕೆಲವು ಹೇಳದೆ ಇರೋವಂಥವು ಇದ್ದಾವೆ. ಹೇಳದೆ ಇರೋವಂಥವನ್ನ ಕರೆಕ್ಟ್ ಸಮಯದಲ್ಲಿ ಹೇಳ್ತೀವಿ. ಈಗ ಅದು ಕಾಲ ಪಕ್ವ ಇಲ್ಲ, ಈಗ ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. 3 ಉಪಮುಖ್ಯಮಂತ್ರಿ ಹುದ್ದೆಗಳ ಬೇಡಿಕೆ ಎಂಬುದು ಹಳೆ ಬೇಡಿಕೆ. ಡಿಸಿಎಂ ಸ್ಥಾನದ ಬೇಡಿಕೆ ಈಗ 5ರಿಂದ 3ಕ್ಕೆ ಬಂದಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ರು. ಅಲ್ಲದೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಇಚ್ಛೆ ಇದೆ ಅಂತ ಹೇಳಿದ್ರು. ಇವತ್ತೇ 5ರಿಂದ 3 ಇಳಿದವ್ರೆ, 3ರಿಂದ 2ಕ್ಕೆ ಇಳಿಬಹುದು, 2 ಒಂದೇ ಇರೋದಿಲ್ಲ. ಸುಮ್ಮನೆ ಅನಾವಶ್ಯಕವಾದ ಚರ್ಚೆ. ಆಡಳಿತ ಪಕ್ಷ ಡಿಸಿಎಂ ಹುದ್ದೆಗಳ ಬೇಡಿಕೆ ಚರ್ಚೆ ನಡುವೆ ಡಿಕೆ ತವರು ಜಿಲ್ಲೆಯಲ್ಲೇ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂದು ಘೋಷಣೆ ಮಾಡಲಾಗಿದೆ. ಮಾಗಡಿ ಅಂಬೇಡ್ಕರ್ ಹಬ್ಬದ ವೇಳೆ ರ್ಯಾಲಿ ನಡೆಸಲಾಗಿತ್ತು. ಈ ವೇಳೆ ಮುಂದಿನ ಸಿಎಂ ಪರಮೇಶ್ವರ್ಗೆ ಜೈ ಎನ್ನುವ ಮೂಲಕ ಘೋಷಣೆ ಕೂಗಲಾಯಿತು. ಮುಂದಿನ ಸಿಎಂ ಎನ್ನುತ್ತಲೇ ಗೃಹ ಸಚಿವ ಪರಮೇಶ್ವರ್ ಆತನ ಕೈಯಿಂದ ಮೈಕ್ ಕಿತ್ತುಕೊಂಡ ಪ್ರಸಂಗ ನಡೆಯಿತು. ಬಿಜೆಪಿ ಜೊತೆ ಚುನಾವಣೆ ಎದುರಿಸುತ್ತೇವೆ, ಇದರಲ್ಲಿ ಸಂಶಯ ಬೇಡ ಅಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಸಿದ್ದು ಡಿಕೆ ಯುಗ ಮುಗಿಯುತ್ತದೆ, ಎಲ್ಲರ ನಿರೀಕ್ಷೆ ಮೀರಿ ಜನ ತೀರ್ಪು ಕೊಡ್ತಾರೆ ಅಂತ ದೇವೇಗೌಡರು ವಿಶ್ವಾಸ ವ್ಯಕ್ತಪಡಿಸಿದ್ರು. To say that this Congress in Karnataka must be defeated and see that the era of Congress should be over under D.K. Shivakumar, under Siddaramaiah. ಲೋಕಸಮರಕ್ಕೆ ಭರ್ಜರಿ ತಯಾರಿ ನಡೆದಿದ್ದು, ಕಳೆದ ದಿನ ಮಾಜಿ ಸಿಎಂ ಎಚ್ಡಿಕೆ ಮತ್ತು ಮಾಜಿ ಸಚಿವ ಸಿಪಿವೈ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ಇಬ್ಬರು ನಾಯಕರು ಮೀಟಿಂಗ್ ನಡೆಸಿದ್ದು, ಈ ಬಗ್ಗೆ ಖುದ್ದು ಸಿಪಿ ಯೋಗೇಶ್ವರ್ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಒಂದೇ ವೇದಿಕೆ ಮೇಲೆ ತರ್ತಕ್ಕಂಥ ಪ್ರಯತ್ನವನ್ನು ಲೋಕಸಭಾ ಚುನಾವಣಾ ದೃಷ್ಟಿ ಇಟ್ಕೊಂಡು ನಾವು ಪ್ರಾರಂಭ ಮಾಡ್ತೀವಿ. ನಾನು ಹೇಳಿದ್ದೆ ಕುಮಾರಸ್ವಾಮಿ ಅವರ ಅನುಮತಿ ತಗೊಂಡಿರಲಿಲ್ಲ, ಹಂಗಾಗಿ ಕುಮಾರಸ್ವಾಮಿ ಅವರು ಅವ್ರ ಹತ್ರ ನಿನ್ನೆ ಮಾತಾಡಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಲೋಕಸಭೆ ಚುನಾವಣೆಗೆ ತಯಾರಾಗಿರುವ ಕಾಂಗ್ರೆಸ್ ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹೆಚ್ಚು ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ ಹೊಂದಾಣಿಕೆ ಸೂತ್ರ ರೂಪಿಸಲು ಸಾಧ್ಯ ಎಂದು ನಿನ್ನೆ ನಡೆದ ಸಭೆಯಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. ಬಿಹಾರದ 40 ಸ್ಥಾನಗಳ ಪೈಕಿ 25ಕ್ಕೆ ಬೇಡಿಕೆ, ಜಾರ್ಖಂಡ್ನ 14 ಸ್ಥಾನದ ಪೈಕಿ 12, ಉತ್ತರ ಪ್ರದೇಶ 80 ಸ್ಥಾನದ ಪೈಕಿ 40ಕ್ಕಿಂತ ಹೆಚ್ಚು ಸ್ಥಾನಕ್ಕೆ ಬೇಡಿಕೆ ಇಡೋ ಬಗ್ಗೆ ಚರ್ಚೆ ನಡೆದಿದೆ. ಪ್ರಧಾನಿ ಅಭ್ಯರ್ಥಿ ಘೋಷಣೆ ಸಂಬಂಧ ಮೈತ್ರಿಕೂಟದ ನಾಯಕರಲ್ಲಿ ಗೊಂದಲ ಮೂಡಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಅಭ್ಯರ್ಥಿಯಾಗುವುದಕ್ಕೆ ಟಿಎಂಸಿ ನಾಯಕರ ಒಪ್ಪಿಗೆ ಇಲ್ಲ. ಈ ಮಧ್ಯೆ ಸೀಟು ಹಂಚಿಕೆ ಪ್ರಕ್ರಿಯೆ ಅಂತಿಮವಾಗುವವರೆಗೆ ಯಾವುದೇ ಜಂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಟಿಎಂಸಿ ನಾಯಕರು ಹೇಳಿದ್ದಾರೆ. ಶ್ರೀಕಾಂತ್ ಬಂಧನದ ಹಿಂದೆ ಜೋಶಿ ಕೈವಾಡ ಇದೆ ಅಂತ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಹೊಸ ಬಾಂಬ್ ಹಾಕಿದ್ದಾರೆ. ಅತ್ತ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲು ಸಿದ್ಧನಾಗಿರುವ ಅಯೋಧ್ಯೆ ರಾಮನಿಗೆ ತಿಮ್ಮಪ್ಪನಿಂದ 1 ಲಕ್ಷ ಲಡ್ಡು ರವಾನಿಸಲಾಗುತ್ತಿದೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಪ್ರಹ್ಲಾದ್ ಜೋಶಿಯೇ ಕಾರಣ ಅಂತ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಇದೀಗ ಶ್ರೀಕಾಂತ್ ಬಂಧನ ಖಂಡಿಸಿ ಬಿಜೆಪಿಯವರು ಹೋರಾಡುತ್ತಿದ್ದಾರೆ. ಈ ಹಿಂದೆಯೇ ಕೇಸ್ ವಾಪಸ್ ಪಡೆಯುವ ಪ್ರಯತ್ನ ಬಿಜೆಪಿ ಯಾಕೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರಲ್ಲಿ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಶ್ರೀಕಾಂತ್ ಬಂಧನ ಹಾಗೂ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಗೆ ಪೇಜಾವರ ಶ್ರೀ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶ್ರೀಗಳು, ಇದು ಪಾಕಿಸ್ತಾನ ಅಥವಾ ಚೀನಾ ಅಲ್ಲ, ಹಿಂದೂಸ್ತಾನ. ಹಿಂದೂಸ್ತಾನದಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ. ಹಿಂದೂಸ್ತಾನ ಆಗಿರೋ ಕಾರಣಕ್ಕೆ ಎಲ್ಲರೂ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆ ವೇಳೆ ಶ್ರೀಕಾಂತ್ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಜನರಲ್ಲಿ ತಪ್ಪು ಭಾವನೆ ಮೂಡಿದೆ ಅಂತಂದ್ರು. ನಮ್ಗೆ ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರೆ ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವಾ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡ್ಲಿಕ್ಕೆ ಏನಿದೆ ಹೇಳಿ? ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಹೇಳಿ? ಹಿಂದೂ ರಾಷ್ಟ್ರದಲ್ಲಿ ಯಾವತ್ತೂ ಕೂಡ ಹಿಂದೂಗಳಿಗೆ ಮಾತ್ರ ಅವಕಾಶ ಅಲ್ಲ. ಹಿಂದೂ ರಾಷ್ಟ್ರ ಹೇಳಿಕೆಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥನೆ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಹೇಳಿರೋದನ್ನೇ ಪುನರುಚ್ಚರಿಸಿದ್ದೇನೆ ಅಷ್ಟೇ, ನಾನ್ ಹೇಳಿದ್ರಲ್ಲಿ ತಪ್ಪಿಲ್ಲ, ನನ್ನ ಮಾತಿಗೆ ಈಗಲೂ ಬದ್ಧ ಅಂತ ಹೇಳಿದ್ದಾರೆ. ಸಂವಿಧಾನದಲ್ಲಿ ಯಾರು ನಂಬಿಕೆ ಇದೆ ಅದು ಅಂತ ಹೇಳಿಕೆನ ತಪ್ಪು ಅಂತ ಭಾವಿಸೋದಿಲ್ಲ. ಆ ಹೇಳಿಕೆ ನಾನು ಕೊಟ್ಟಿರೋದಿಲ್ಲ. ಅಂಬೇಡ್ಕರ್ ಅವ್ರನ್ನ ಓದಿದ್ರೆ ಗೊತ್ತಾಗಿರುತ್ತೆ. ಅದು ಅಂಬೇಡ್ಕರ್ ಅವ್ರು ಹೇಳಿರೋ ಹೇಳಿಕೆನೇ ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ನಾನು ಸ್ವಂತವಾಗಿ ಏನೂ ಹೇಳಿಲ್ಲ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಹಿಂದೂ ರಾಜ್ ಬಿಕಮ್ಸ್ ಅ ರಿಯಾಲಿಟಿ, ಇಟ್ ಇಸ್ ಅ ಕ್ಯಾಲಾಮಿಟಿ ಟು ದ ಕಂಟ್ರಿ ಅಂತ. ನಾನು ಅದನ್ನೇ ಹೇಳಿಕೆನ ಪುನರುಚ್ಚಾರ ಮಾಡಿದ್ದೀನಿ ಹೊರತು ನಾನು ಸಪ್ರೇಟಾಗಿ ಏನು ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಒಂದು ಕಡೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆ ಭರದಿಂದ ಸಾಗುತ್ತಿದೆ. ಮತ್ತೊಂದೆಡೆ ವಿಶ್ವವಿಖ್ಯಾತ ತಿರುಪತಿಯಿಂದ 1 ಲಕ್ಷ ಲಡ್ಡು ಪ್ರಸಾದ ಅಯೋಧ್ಯೆಯ ರಾಮ ಮಂದಿರಕ್ಕೆ ತಲುಪಲಿದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರವಾಸಿಗರಿಗೆ ವಿತರಿಸಲು 1 ಲಕ್ಷ ಲಡ್ಡುಗಳನ್ನು ಟಿಟಿಡಿ ನೀಡಲಿದೆ. ದೇಶದ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ಹಿಂದಿಕ್ಕಿದ ಗೌತಮ್ ಅದಾನಿ ಅಗ್ರಪಟ್ಟ ಅಲಂಕರಿಸಿದ್ದಾರೆ. ಅದಾನಿ ಸಂಪತ್ತಿನ ಮೌಲ್ಯ $97.6 ಬಿಲಿಯನ್ ಇದ್ರೆ ಮುಖೇಶ್ ಸಂಪತ್ತಿನ ಮೌಲ್ಯ $97 ಬಿಲಿಯನ್ ನಷ್ಟಿದೆ. ಈ ಮೂಲಕ ಅದಾನಿಗೆ ವಿಶ್ವದ 12ನೇ ಆಗರ್ಭ ಶ್ರೀಮಂತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬ್ಲೂಬರ್ಗ್ ಬಿಲಿಯನೇರ್ ಸೂಚ್ಯಂಕದಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಸ್ಟಾರ್ ಹೋಟೆಲ್ ಅಂತ ಊಟಕ್ಕೆ ಹೋದ ಹೈಕೋರ್ಟ್ ವಕೀಲೆಯೊಬ್ಬರು ದಂಗಾಗಿ ಹೋಗಿದ್ದಾರೆ. ಇನ್ನು ಡೆಡ್ಲೈನ್ ಮುಗಿದ್ರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಅದರಲ್ಲೂ ಮಹಾಲಕ್ಷ್ಮಿ ಲೇಔಟ್ನ ಜನ ಹೈರಾಣಾಗಿ ಹೋಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಸ್ಟಾರ್ ಹೋಟೆಲ್ ಊಟದಲ್ಲಿ ಜಿರಳೆ ಪತ್ತೆಯಾಗಿದೆ. ಊಟಕ್ಕೆಂದು ಹೋಗಿದ್ದ ಹೈಕೋರ್ಟ್ನ ವಕೀಲೆ ಶೀಲಾ ದೀಪಕ್ ಪನ್ನೀರ್ ಗ್ರೇವಿ ಆರ್ಡರ್ ಮಾಡಿದ್ರು. ಈ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿದ್ದು ಹೋಟೆಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಧಾನಸೌಧ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ವಕೀಲರ ಜೊತೆಯೂ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದು ದೂರು ನೀಡಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ಗರ್ಭಿಣಿಗೆ ಖದೀಮರು ಶಾಕ್ ನೀಡಿದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲೇ ಗರ್ಭಿಣಿಯ ಚಿನ್ನಾಭರಣ ಕಳ್ಳತನವಾಗಿದೆ. ಗರ್ಭಿಣಿಯನ್ನ ಚಿಕಿತ್ಸೆಗೆಂದು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ 5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಆಸ್ಪತ್ರೆ ಸಿಬ್ಬಂದಿ ರೋಗಿಯ ಸಂಬಂಧಿಕರಿಗೆ ನೀಡಿಲ್ಲ ಅಂತ ಆರೋಪಿಸಿದ್ದಾರೆ. ಬೆಳ್ಳಂದೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ರಸ್ತೆ ಗುಂಡಿಗಳಿಂದ ಮುಕ್ತಿ ಇಲ್ಲ ಅನ್ಸುತ್ತೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸ್ತೆ ಗುಂಡಿಗಳಿಂದ ಸವಾರರು ಬೇಸತ್ತು ಹೋಗಿದ್ದಾರೆ. ಕಂಠೀರವ ಸ್ಟುಡಿಯೋ ಗೇಟ್ನಿಂದ ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದೇ ರಸ್ತೆ ಮಹಾಲಕ್ಷ್ಮಿ ಲೇಔಟ್ ಮತ್ತು ಆರ್ಆರ್ ನಗರ ಕ್ಷೇತ್ರಕ್ಕೆ ಸೇರಿದ್ದು ಸ್ಥಳೀಯ ಶಾಸಕರು ಕ್ಯಾರೆ ಅಂತಿಲ್ಲ. ಟಿವಿ9 ರಿಯಾಲಿಟಿ ಚೆಕ್ ಮೂಲಕ ಬೆಂಗಳೂರಿನ ಸಾವಿನ ಗುಂಡಿಗಳನ್ನು ನಿಮ್ಮ ಮುಂದೆ ಇಡುತ್ತಿದೆ. ಬಿಬಿಎಂಪಿ ಕೇಂದ್ರ ಕಚೇರಿ ಕೂಗಳತೆ ದೂರದಲ್ಲಿ ಇರುವ ಎಸ್ಪಿ ರೋಡ್ನಲ್ಲೂ ಭಯಾನಕ ಗುಂಡಿಗಳು ಬಲಿಗಾಗಿ ಕಾಯುತ್ತಿವೆ. ಈ ಗುಂಡಿಗಳಿಂದಲೇ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಿದ್ದು ಆಕ್ಸಿಡೆಂಟ್ಗಳು ಕೂಡ ಸಂಭವಿಸುತ್ತಿವೆ. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಯಲಹಂಕ ಬ್ಯಾಟರಾಯನಪುರ ದಾಸರಹಳ್ಳಿ ಕ್ಷೇತ್ರದ ಸಾವಿರಾರು ಜನ ತಮ್ಮ ಸಮಸ್ಯೆಗಳ ಅಹವಾಲು ಸಲ್ಲಿಸಿದ್ರು.
ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡುತ್ತಿದ್ದ ವೇಳೆ 12 ಮಂದಿ ಸಿಕ್ಕಿಬಿದ್ದಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳು 1.29 ಕೋಟಿ ಮೌಲ್ಯದ 2 ಕೆಜಿ 86 ಗ್ರಾಂ ತೂಕದ ಚಿನ್ನ ಜಪ್ತಿ ಮಾಡಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಿಸ್ತಾ ಇದ್ದ ಓರ್ವ ಪುರುಷ 11 ಮಹಿಳೆಯರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ಮಿಲೆಟ್ಸ್ ಮೇಳ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ, ಕೃಷಿ ಸಚಿವ ಚಲುವರಾಯಸ್ವಾಮಿ ಸೇರಿ ಹಲವರು ಭಾಗಿಯಾಗಿದ್ದರು. ರಾಜ್ಯ ಕೃಷಿ ಉತ್ಪನ್ನ ರಫ್ತು ನಿಗಮದ ವಿಶೇಷ ಕಾರ್ಯದರ್ಶಿಯಾಗಿರೋ ರೋಹಿಣಿ ತಾವು ಕುಳಿತಿದ್ದ ಕುರ್ಚಿಯನ್ನು ಶಾಸಕ ಕೋನರೆಡ್ಡಿಗೆ ಬಿಟ್ಟುಕೊಟ್ಟರು. ಬಳಿಕ ಸಿಂಧೂರಿ ಕುರ್ಚಿಗಾಗಿ ವೇದಿಕೆ ಮೇಲೆ ಹುಡುಕಾಡುವಂತಾಯಿತು. ದಿವಂಗತ ಹಿರಿಯ ನಟಿ ಲೀಲಾವತಿ ಅಗಲಿ ನಾಳೆಗೆ 1 ತಿಂಗಳು ತುಂಬುತ್ತಿದೆ. ಹೀಗಾಗಿ ಇಂದು ಲೀಲಾವತಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ತೋಟದಲ್ಲಿರುವ ಲೀಲಮ್ಮನ ಸಮಾಧಿಗೆ ವಿನೋದ್ ರಾಜ್ ಪೂಜೆ ಸಲ್ಲಿಸಿ ತಿಂಗಳ ಪುಣ್ಯಸ್ಮರಣೆ ಮಾಡಿದ್ರು.